ಲಾಸ್ಟ್ ವಿಡಿಯೋದಲ್ಲಿ ನಾನು ನಿಮಗೆ CSS ಬೇಸಿಕ್ಸ್ ಅನ್ನು ಕಲಿಸಿದೆ. ಇನ್ನು ಈ ಸೀರೀಸ್ ಅಲ್ಲಿ CSS ಅಡ್ವಾನ್ಸ್ ಕಾನ್ಸೆಪ್ಟ್ಸ್ ಅನ್ನು ಕಲಿಯುವ. ಅದರೊಟ್ಟಿಗೆ ಮೇನ್ CSS ಅಲ್ಲಿ ಇಂಪಾರ್ಟೆಂಟ್ ಅಂತ ಹೇಳಿದ್ರೆ ಯಾವ ರೀತಿ ನಾವು ಲೇಔಟ್ ಕ್ರಿಯೇಟ್ ಮಾಡಬಹುದು ಅಂತ ಅದನ್ನು ನಾವು ಈ ವಿಡಿಯೋದಲ್ಲಿ ಮಾಡುವ. ಎರಡು ರೀತಿ ಆಪ್ಷನ್ ಉಂಟು, ಫ್ಲೆಕ್ಸ್ ಬಾಕ್ಸ್ ಮತ್ತೆ ಗ್ರಿಡ್ ಸಿಸ್ಟಮ್. ಎರಡನ್ನು ಸಹ ನಾನು ನಿಮಗೆ ಕಲಿಸ್ತೇನೆ. ಸೊ ವಿದೌಟ್ ಡಿಲೇ ನಾವು ನಮ್ಮ ಪ್ರಾಜೆಕ್ಟ್ ಅನ್ನು ಸ್ಟಾರ್ಟ್ ಮಾಡುವ. ಸೊ ಆಸ್ ಆಲ್ವೇಸ್ ಹೊಸ ಪ್ರಾಜೆಕ್ಟ್ ಕ್ರಿಯೇಟ್ ಮಾಡ್ಲಿಕ್ಕೆ ನಾವು ಇಲ್ಲಿ ನ್ಯೂ ಅಂತೇಳಿ ಕೊಟ್ಟು ಫೋಲ್ಡರ್ ಕ್ರಿಯೇಟ್ ಮಾಡ್ಲಿಕ್ಕೆ ನಾವು ಹೋಗ್ಬೇಕು. ಇಲ್ಲಿ ಲರ್ನ್ CSS ಲೇಔಟ್ ಅಂತೇಳಿ ಹಾಕಿ ಬಿಡ್ತೇನೆ ನಾನು ಈ ಪ್ರಾಜೆಕ್ಟ್ ನೇಮ್. ಎಂತ ಬೇಕಿದ್ರೆ ನೀವು ನೇಮ್ ಕೊಡ್ಬೋದು, ಎಂತ ಪ್ರಾಬ್ಲಮ್ ಇಲ್ಲ ಅದರಲ್ಲಿ. ಅದಾದ ನಂತರ ನಾವು ವಿಷುವಲ್ ಸ್ಟುಡಿಯೋ ಕೋಡ್ ಅನ್ನು ಓಪನ್ ಮಾಡುವ, ನಮ್ಮ VS ಕೋಡ್. ಅದನ್ನು ನಾವು ಈ ಪರ್ಟಿಕ್ಯುಲರ್ ಪ್ರಾಜೆಕ್ಟ್ ಅನ್ನು ಓಪನ್ ಮಾಡುವ, ಲರ್ನ್ CSS ಲೇಔಟ್ ಅಂತ. ಸೊ ಆಸ್ ಯೂಶುವಲ್ index.html ಅಂತೇಳಿ ಕ್ರಿಯೇಟ್ ಮಾಡ್ತಿದ್ದೇನೆ. ಶಿಫ್ಟ್ ಎಕ್ಸ್ಕ್ಲಮೇಟರಿ ಒತ್ತಿ ಎಂಟರ್ ಕೊಟ್ಟ ತಕ್ಷಣ ನಮಗೆ ಡಾಕ್ಯುಮೆಂಟ್ ಬರ್ತದೆ. ಸೊ ಇಲ್ಲಿ ನಾನು ಲರ್ನ್ CSS ಲೇಔಟ್ ಅಂತೇಳಿ ಹಾಕ್ತೇನೆ. ನೆಕ್ಸ್ಟ್ ಇಲ್ಲಿ ಒಂದು H1 ಹಾಕಿಬಿಡ್ತೇನೆ, CSS ಲೇಔಟ್ ಯೂಸಿಂಗ್ ಫ್ಲೆಕ್ಸ್ ಬಾಕ್ಸ್ ಆ್ಯಂಡ್ ಗ್ರಿಡ್ ಅಂತ. ಸೊ ಇಷ್ಟಾದ ನಂತರ ಲೈವ್ ಸರ್ವರ್ ಓಪನ್ ಮಾಡ್ತೇನೆ ನಾನು. ಸೊ ಲೈವ್ ಸರ್ವರ್ ಓಪನ್ ಆಯ್ತು. ಇಲ್ಲಿ ನಮಗೆ CSS ಲೇಔಟ್ ಯೂಸಿಂಗ್ ಫ್ಲೆಕ್ಸ್ ಬಾಕ್ಸ್ ಆ್ಯಂಡ್ ಗ್ರಿಡ್ ಅಂತ ಕಾಣ್ತಾ ಉಂಟು. ನೆಕ್ಸ್ಟ್ ನಾವು CSS ಫೋಲ್ಡರ್ ಕ್ರಿಯೇಟ್ ಮಾಡುವ. ಇದರೊಳಗೆ style.css ಅಂತೇಳಿ ಕ್ರಿಯೇಟ್ ಮಾಡ್ತಿದ್ದೇನೆ. ಆ್ಯಸ್ ಯೂಶುವಲ್ ನಾವು ಒಂದ್ಸರಿ ಇಲ್ಲಿ ಜಸ್ಟ್ ಒಂದು ಟೆಸ್ಟ್ ಮಾಡಬೇಕು ವೆದರ್ CSS ಆ್ಯಕ್ಚುಲಿ ಲಿಂಕ್ ಆಗಿದೆ ಇಲ್ವಾ ಅಂತೇಳಿ. ಅದಕ್ಕೊಂದು ಬೆಸ್ಟ್ ಆಪ್ಷನ್ ಎಂತ ಅಂತೇಳಿದರೆ ಬ್ಯಾಕ್ಗ್ರೌಂಡ್ ಕಲರ್ ರೆಡ್ ಅಂತೇಳಿ ಹಾಕಿ ಬಿಡೋದು ಬಾಡಿಗೆ. ಸೊ ಎಟ್ ದ ಮೂಮೆಂಟ್ ಬ್ಯಾಕ್ಗ್ರೌಂಡ್ ಕಲರ್ ರೆಡ್ ಆಗಲಿಲ್ಲ ಅಂದರೆ CSS ಲಿಂಕ್ ಆಗಲಿಲ್ಲ ಅಂತೇಳಿ ಅರ್ಥ. ನಾವು ಅದನ್ನು ಇಲ್ಲಿ ಹೋಗಿ ಲಿಂಕ್ ಅಂತೇಳಿ ಕೊಟ್ಟ ತಕ್ಷಣ rel ಸ್ಟೈಲ್ ಶೀಟ್ href .css/style.css ಅಂತ ಕೊಟ್ಟು ಸೇವ್ ಮಾಡಿದರೆ ಈಗ ಬ್ಯಾಕ್ಗ್ರೌಂಡ್ ರೆಡ್ ಆಯಿತು. ಅದರ ಅರ್ಥ ಎಂತ ಅಂತೇಳಿದ್ರೆ ನಮ್ಮ CSS ವರ್ಕ್ ಆಗ್ತಾ ಉಂಟು. ಎಂತಕಂದರೆ ತುಂಬ ಬಿಗಿನರ್ಸ್ ಎಂತ ಮಾಡ್ತಾರೆ ಅಂತೇಳಿದರೆ ಅವ್ರು CSS ಫೈಲ್ ಕ್ರಿಯೇಟ್ ಮಾಡ್ತಾರೆ, CSS ಬರೀಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ, ಮತ್ತು ಅಲ್ಲಿ CSS ಬರೆಯುವಾಗ ಎಂಥ ಎಫೆಕ್ಟ್ ಚೇಂಜಸ್ ಕಾಣೋದಿಲ್ಲ. ಅವರೆಂತ ಅಂದ್ಕೊಳ್ತಾರೆ, ಅವರ CSS ಕೋಡ್ ಸರಿ ಇಲ್ಲ ಅಂತ. ಬಟ್ ಆ್ಯಕ್ಚುಲ್ ಆಗಿ ಆಗ್ತಿರೋದು ಇದು, ಅಂದರೆ ಅವರ ಫೈಲೇ ಲಿಂಕ್ ಆಗಿಲ್ಲ. ಸೊ ಅದರಿಂದ ಈ ವಿಷಯವನ್ನು ಅವಾಯ್ಡ್ ಮಾಡಲಿಕ್ಕೋಸ್ಕರ ಯಾವತ್ತು ನೀವು ಈ ರೀತಿ ಒಂದು ಬೇಸಿಕ್ ಬಾಡಿಗೆ ಬ್ಯಾಕ್ಗ್ರೌಂಡ್ ಕಲರ್ ಅಂತೇಳಿ ಹಾಕಿದರೆ, ಬಾಡಿ ಅಂತ ಹೇಳಿದ್ರೆ ಅದು ಈ ಟ್ಯಾಗಿಗೆ ಬ್ಯಾಕ್ಗ್ರೌಂಡ್ ಕಲರ್ ಹಾಕಿದ್ರೆ ನಿಮಗೆ ಗೊತ್ತಾಗ್ತದೆ ಅಂದರೆ ವೆದರ್ ಆ CSS ಫೈಲ್ ಕರೆಕ್ಟಾಗಿ ಲಿಂಕ್ ಆಗಿದೆ ಇಲ್ವಾ ಅಂತೇಳಿ. ಸೊ ಒಂದ್ಸರಿ ನಿಮ್ಗೆ ಗೊತ್ತಾದ ನಂತರ ಅದು ಲಿಂಕ್ ಆಗಿದೆ ಅಂತೇಳಿ ನೆಕ್ಸ್ಟ್ ನಾವು ನಮ್ಮ ಬೇಸಿಕ್ ಸ್ಟೈಲಿಂಗ್ ಉಂಟಲ್ಲ ಅದನ್ನು ಹಾಕಲಿಕ್ಕೆ ಸ್ಟಾರ್ಟ್ ಮಾಡ್ಬೋದು. ಫಸ್ಟಿಗೆ ಮಾರ್ಜಿನ್ 0, ಪ್ಯಾಡಿಂಗ್ 0 ಮತ್ತು ಬಾಕ್ಸ್ ಸೈಜಿಂಗ್ ಬಾರ್ಡರ್ ಬಾಕ್ಸ್ ಅಂತೇಳಿ ಡಿಫಾಲ್ಟ್ ಆಗಿ ಹಾಕೋದು. ಇಷ್ಟು ಹಾಕಿದ ತಕ್ಷಣ ನಿಮ್ಗೆ ಗೊತ್ತಾಗ್ತದೆ ನೋಡಿ, ಇಲ್ಲಿ ಮಾರ್ಜಿನ್ ಎಲ್ಲ ಸ್ವಲ್ಪ ಖಾಲಿ ಆಯಿತು, ಮಾರ್ಜಿನ್ ಪ್ಯಾಡಿಂಗ್ ಎಲ್ಲ ಇದ್ದದ್ದು ಖಾಲಿ ಆಯಿತು. ಇದು ತುಂಬ ಒಳ್ಳೆ ವಿಷಯ. ಎಂತಕ್ಕಂತ ಹೇಳಿದ್ರೆ ನಮಗೀಗ ಕಂಪ್ಲೀಟ್ ನಮ್ಮ ಲೇಔಟಲ್ಲಿ ಕಂಟ್ರೋಲ್ ಸಿಗ್ತದೆ. ಸೊ ಹಾಗಾಗಿರೋದ್ರಿಂದ ಇದೊಂದು ಒಳ್ಳೆ ವಿಷಯ. ಸೊ ನೆಕ್ಸ್ಟ್ ನಾವೆಂತ ಮಾಡುವ ಅಂತ ಹೇಳಿದ್ರೆ, ಈಗ ನಾವು ಕರೆಕ್ಟಾಗಿ ನಮ್ಮ ಡಿವ್ ಮತ್ತು ಕ್ಲಾಸನ್ನು ಯಾವ ರೀತಿ ನಾವು ಯೂಸ್ ಮಾಡೋದು ಅಂತೇಳಿ ತೋರಿಸ್ತೇನೆ. ಅದೊಂದು ಸ್ವಲ್ಪ ಟ್ರಿಕ್ ಉಂಟು, ಅದನ್ನು ಸಹ ನಾನು ನಿಮಗೆ ಹೇಳ್ತೇನೆ. ಈಗ ನಾವೊಂದು ಫಸ್ಟಿಗೆ ಡಿವ್ ಹಾಕುವ, ಈ ಡಿವ್ ಒಳಗೆ ಕ್ಲಾಸ್ ಹಾಕುವ. ಇದಕ್ಕೆ ಫಸ್ಟಿಗೆ ನಾವು ಫ್ಲೆಕ್ಸ್ ಲೇಔಟ್ ಅಂತೇಳಿ ಒಂದು ಕ್ಲಾಸ್ ಹಾಕಿ ಬಿಡುವ. ನೀವು ಎಂತ ಬೇಕಿದ್ರೆ ಹಾಕ್ಬೋದು, ಇಲ್ಲಿ ಫ್ಲೆಕ್ಸ್ ಬಾಕ್ಸ್ ಅಂತೆಲ್ಲ ಹಾಕ್ಬೋದು, ಫ್ಲೆಕ್ಸ್ ಅಂತೆಲ್ಲ ಹಾಕ್ಬೋದು. ನಾನು ಜಸ್ಟ್ ಫ್ಲೆಕ್ಸ್ ಲೇಔಟ್ ಅಂತೇಳಿ ಒಂದು ಹಾಕಿ ಬಿಡ್ತೇನೆ. ನೆಕ್ಸ್ಟ್ ಅದಾದ ನಂತರ ಇಲ್ಲಿ ನಾನು ಇನ್ನೊಂದು ಡಿವ್ ಹಾಕ್ತೇನೆ. ಈ ಡಿವ್ ಅಲ್ಲಿ ನಾನು ಇದಕ್ಕೆ ಕ್ಲಾಸ್ ಬಾಕ್ಸ್ ಅಂತೇಳಿ ಕೊಟ್ಟು ಬಿಡ್ತೇನೆ. ನೆಕ್ಸ್ಟ್ ಅದಾದ ನಂತರ ಇದರೊಳಗೆ ನಾನೊಂದು H1 ಹಾಕಿ ಬಿಡ್ತೇನೆ, ಬಾಕ್ಸ್ 1 ಅಂತೇಳಿ ಹಾಕ್ತೇನೆ, ಸೇವ್ ಕೊಡ್ತೇನೆ. ಜಸ್ಟ್ ಒಂದ್ಸರಿ ನೋಡು ಬಾಕ್ಸ್ 1 ಅಂತ ಕಾಣ್ತಾ ಉಂಟು ಅಂತ. ಓಕೆ, ಇದೇ ರೀತಿ ನಾನು ಕಾಪಿ ಮಾಡ್ತಿದ್ದೇನೆ 3 ಸರಿ. ಬಾಕ್ಸ್ 1 ಇದ್ದದ್ದು ಬಾಕ್ಸ್ 2, ಬಾಕ್ಸ್ 3 ಅಂತೇಳಿ ಹಾಕಿ ಸೇವ್ ಮಾಡಿ ಬಿಡ್ತೇನೆ. ಸೊ ನಮಗೆ ಟೋಟಲ್ 3 ಬಾಕ್ಸ್ ಕಾಣ್ತಾ ಉಂಟು ಇಲ್ಲಿ. ನೆಕ್ಸ್ಟ್ ಎಂತ ಮಾಡುವ ಅಂತ ಹೇಳಿದ್ರೆ ನಾವು ಸ್ಟೈಲಿಂಗ್ ಸ್ಟಾರ್ಟ್ ಮಾಡುವ. ಸೊ ಫಸ್ಟ್ ಆಫ್ ಆಲ್ ಈ ಫ್ಲೆಕ್ಸ್ ಲೇಔಟ್ ಉಂಟಲ್ಲ ಅದಕ್ಕೆ ನಾವು ಸ್ಟೈಲಿಂಗ್ ಸ್ಟಾರ್ಟ್ ಮಾಡುವ. .ಫ್ಲೆಕ್ಸ್ ಲೇಔಟ್ ಅಂತೇಳಿ ನಾನು ಕೊಡ್ತಿದ್ದೇನೆ. ಇಲ್ಲಿ ಇದನ್ನು ಫಸ್ಟಿಗೆ ಎಂತ ಮಾಡ್ಬೇಕಂತ ಹೇಳಿದ್ರೆ ನಾವು ಇದಕ್ಕೊಂದು ಬ್ಯಾಕ್ಗ್ರೌಂಡ್ ಕಲರ್ ಕೊಟ್ಟು ಬಿಡುವ. #F1 ಅಂತೇಳಿ ಕೊಟ್ಟರೆ ನಮಗೆ ಸ್ವಲ್ಪ ಬ್ಯಾಕ್ಗ್ರೌಂಡ್ ಕಲರ್ ಸಿಗ್ತದೆ. ಅದನ್ನು ನಾವು ಚೇಂಜ್ ಮಾಡುವ ಸ್ವಲ್ಪ, ಎಂತಕ್ಕಂದರೆ ನಮಗೆ ಕರೆಕ್ಟಾಗಿ ಕಲರ್ ಬೇಕಿದ್ರೆ ನಾವು ಇದೇ ರೀತಿ ಬಂದು ಇಲ್ಲಿ ಹೋಗಿ ಸ್ವಲ್ಪ ಕಲರನ್ನು ಚೇಂಜ್ ಮಾಡಿ ಬಿಡ್ಬೋದು. ಓಕೆ, ಸೊ ಈ ರೀತಿ ಕಲರ್ ಉಂಟು. ನೆಕ್ಸ್ಟ್ ಅದಾದ ನಂತರ ಈ ಪರ್ಟಿಕ್ಯುಲರ್ ಬಾಕ್ಸಿಗೆ ಸ್ಟೈಲ್ ಕೊಡುವ. ಸೊ ಇಲ್ಲಿ ಬಾಕ್ಸಿಗೆ .ಬಾಕ್ಸ್ ಅಂತೇಳಿ ಹಾಕ್ತಿದ್ದೇನೆ. ಇದರ ಬ್ಯಾಕ್ಗ್ರೌಂಡ್ ಕಲರನ್ನು ಚೇಂಜ್ ಮಾಡಿ ಬಿಡುವ. ಸೊ ಇಲ್ಲಿ ಜಸ್ಟ್ ಒಂದು ಡಿಫಾಲ್ಟ್ ಒಂದು ಕಲರ್ ಹಾಕಿದ್ದೆ, ನಮಗೆ ಮೇಲೆ ಸಜೆಷನ್ ಬರ್ತಿರುವ ಕಲರ್. ನೆಕ್ಸ್ಟ್ ಅದಾದ ನಂತರ ನಾವಿಲ್ಲಿ ಬಂದು ಸ್ವಲ್ಪ ಚೇಂಜ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡುವ ಕಲರನ್ನು. ಈಗ ಬಾಕ್ಸಿಗೆ ಕಲರ್ ಸಹ ಹಾಕಿಬಿಟ್ಟೆ. ಅದೆಲ್ಲ ಒಂದರ ಮೇಲೆ ಒಂದು ಇದಾಗಿರೋದ್ರಿಂದ ಎಲ್ಲ ಒಟ್ಟಿಗೆ ಉಂಟದು. ಬಟ್ ಬಾಕ್ಸಿಗೆ ಕಲರ್ ಉಂಟು, ಬ್ಯಾಕ್ಗ್ರೌಂಡಿಗೆ ಸಹ ಕಲರ್ ಉಂಟು. ಅದು ನಿಮಗೆ ಈಗ ಗೊತ್ತಾಗ್ತದೆ ಹೇಗೆ ಆಗ್ತದೆ ಅಂತೇಳಿ. ಸೊ ಅಷ್ಟಾದ ನಂತರ ನಾವು ಈ ಪರ್ಟಿಕ್ಯುಲರ್ ಬಾಕ್ಸಿಗೆ ಪ್ಯಾಡಿಂಗ್ ಕೊಡಲಿಕ್ಕೆ ಸ್ಟಾರ್ಟ್ ಮಾಡುವ. ಪ್ಯಾಡಿಂಗ್
50 ಪಿಕ್ಸೆಲ್ ಅಂತಲೇ ಹಾಕಿಬಿಡ್ತೇನೆ ನಾನು. ಸೊ ಸ್ವಲ್ಪ ಅವಾಗ ಬಾಕ್ಸ್ ದೊಡ್ಡದಾಯಿತು. ನೆಕ್ಸ್ಟ್ ನಾವೆಂತ ಮಾಡುವ ಅಂತ ಹೇಳಿದರೆ, ಈ ಪರ್ಟಿಕ್ಯುಲರ್ ಇದಕ್ಕೆ ಸಹ ಸ್ವಲ್ಪ ಪ್ಯಾಡಿಂಗ್ ಕೊಟ್ಟು ಬಿಡುವ. ಪ್ಯಾಡಿಂಗ್ 10 ಪಿಕ್ಸೆಲ್ ಅಂತೇಳಿ ಕೊಡ್ತೇನೆ. ಓಕೆ, ಅದಕ್ಕಿಂತ ಹೆಚ್ಚೇ ಸ್ವಲ್ಪ ಕೊಡುವ, 50 ಪಿಕ್ಸೆಲ್ ಅಂತೇಳಿ ಕೊಡುವ. ಓಕೆ, ಸೊ ಈಗ ನಿಮಗೆ ಕರೆಕ್ಟ್ ಗೊತ್ತಾಗ್ತದೆ. ಇದು ಮೇಲೆದು ಲೇಔಟ್ ಉಂಟಲ್ಲ, ಅದು ಫ್ಲೆಕ್ಸ್ ಲೇಔಟ್ ಅಂತ. ಇದರೊಳಗೆ ಬಾಕ್ಸ್ 1, ಬಾಕ್ಸ್ 2, ಬಾಕ್ಸ್ 3 ಅಂತೇಳಿ ಉಂಟು. ನೆಕ್ಸ್ಟ್ ನಾವೆಂತ ಮಾಡುವ ಅಂತ ಹೇಳಿದರೆ, ಸ್ವಲ್ಪ ಇದಕ್ಕೆ ಸಹ ಟೈಲಿಂಗ್ ಕೊಡುವ. ಮೇನ್ ಹೆಡ್ ಅಂತೇಳಿ ಹಾಕಿಬಿಡ್ತೇನೆ. ನೆಕ್ಸ್ಟ್ ನಾವಿಲ್ಲಿ ಹೋಗಿ ಡಾಟ್ ಮೇನ್ ಹೆಡರ್ ಅಂತೇಳಿ ಹಾಕ್ತಿದ್ದೇನೆ. ನೆಕ್ಸ್ಟ್ ಟೆಕ್ಸ್ಟ್ ಲೈನ್ ಸೆಂಟರ್ ಪ್ಯಾಡಿಂಗ್ 20 ಪಿಕ್ಸೆಲ್ ಅಂತೇಳಿ ಕೊಟ್ಟು ಬಿಡ್ತೇನೆ. ಸೊ ಆವಾಗ ಸ್ವಲ್ಪ ಮಿಡ್ಲಿಗೆ ಬಂತು. ನೆಕ್ಸ್ಟ್ ಫಾಂಟ್ ಸೈಜ್ 32 ಪಿಕ್ಸೆಲ್ ಅಂತೇಳಿ ಕೊಟ್ಬಿಡ್ತೇನೆ. 32 ಪಿಕ್ಸೆಲ್ ಆಗಲಿಕ್ಕಿಲ್ಲ, ಮೇ ಬಿ 40 ಪಿಕ್ಸೆಲ್ ಅಂತ ಕೊಡ್ತೇನೆ. ಸ್ವಲ್ಪ ದೊಡ್ಡದಾಯ್ತು ಅವಾಗ ಸೈಜ್. ಸೊ ಈಗ ಇಷ್ಟಾದ ನಂತರ ನಾನು ಎಂತ ಮಾಡಲಿಕ್ಕೆ ಟ್ರೈ ಮಾಡ್ತಿದ್ದೇನೆ ಅಂತ ಹೇಳಿದರೆ, ಈಗ ನೀವು ಯಾವುದಾದ್ರು ಒಂದು ವೆಬ್ಸೈಟಿಗೆ ನೋಡಿದರೆ ಅದರಲ್ಲಿ ಪ್ರಾಡಕ್ಟ್ಸ್ ಎಲ್ಲ ಒಂದೊಂದು ಬಾಕ್ಸಲ್ಲಿ ಇರ್ತದೆ ನೋಡಿ. ಆ ಲೇಔಟನ್ನು ನಮಗೆ ಕ್ರಿಯೇಟ್ ಮಾಡಬೇಕಿದ್ರೆ ನಾವು ಇಂಥ ರೀತಿಯ ಫ್ಲೆಕ್ಸ್ ಬಾಕ್ಸ್ ಅಥವಾ CSS ಗ್ರಿಡ್ಡನ್ನು ಯೂಸ್ ಮಾಡಬೇಕಾಗ್ತದೆ. ಸೊ ಅಟ್ ದ ಮೂಮೆಂಟ್ ನಾವು ಇದರಲ್ಲಿ ಫ್ಲೆಕ್ಸ್ ಬಾಕ್ಸನ್ನು ಯೂಸ್ ಮಾಡಿ ನಾವು ಅದನ್ನು ಮಾಡಲಿಕ್ಕೆ ಟ್ರೈ ಮಾಡುವ. ಸೊ ನಮಗೆ ಈಗ ಬೇಕಾದದ್ದು ಈ ಫ್ಲೆಕ್ಸ್ ಲೇಔಟ್ ಅಂತೇಳಿ ಕ್ಲಾಸ್ ಉಂಟಲ್ಲ, ಇದರೊಳಗೆ 3 ಬಾಕ್ಸ್ ಉಂಟು. ಸೊ ಈಗ ನಾನು ಫ್ಲೆಕ್ಸ್ ಲೇಔಟನ್ನು ನಾನು ಫ್ಲೆಕ್ಸ್ ಬಾಕ್ಸನ್ನು ಯೂಸ್ ಮಾಡಿ ಯಾವ ರೀತಿ ಸ್ಟೈಲ್ ಮಾಡೋದು ಅಂತೇಳಿ ನಾನು ನಿಮಗೆ ತೋರಿಸ್ತೇನೆ. ಸೊ ಈಗ ಇಲ್ಲಿ ಬಂದು ಡಿಸ್ಪ್ಲೇ ಫ್ಲೆಕ್ಸ್ ಅಂತೇಳಿ ಕೊಟ್ಟ ತಕ್ಷಣ ಎಂತ ಆಗ್ತದೆ ಅಂತೇಳಿ ನೋಡಿ ನೀವು. ಸೊ ನಿಮ್ಗೆ ಈಗ ಡಿಫ್ರೆನ್ಸ್ ಅರ್ಥ ಆಯ್ತಾ ಎಂತ ಆಗ್ತಾ ಉಂಟು ಅಂತೇಳಿ. ಸೊ ನಾನು ಇದನ್ನು ಫುಲ್ ಇರೇಸ್ ಮಾಡಿ ಈಗ ನೋಡಿದರೆ, ಈಗ ನೋಡಿ ಬಾಕ್ಸ್ 1, ಬಾಕ್ಸ್ 2, ಬಾಕ್ಸ್ 3 ಅಂತೇಳಿ ಒಂದು 1 by 1 ಅದು ತೋರಿಸ್ತಾ ಉಂಟು ನಿಮಗೆ. ಅದೇ ನಾನೀಗ ಫ್ಲೆಕ್ಸ್ ಅಂತೇಳಿ ನಾನು ಡಿಸ್ಪ್ಲೇ ಹಾಕಿದ್ರೆ ಅವಾಗ ನೋಡಿ ಎಲ್ಲ ಒಂದೇ ಲೈನಲ್ಲಿ ಬರಲಿಕ್ಕೆ ಸ್ಟಾರ್ಟ್ ಆಯಿತು. ಸೊ ಇದು ಫ್ಲೆಕ್ಸ್ ಬಾಕ್ಸ್, ಇದು ಕಾನ್ಸೆಪ್ಟ್. ಸೊ ನಮಗೆ ಎಂತಾದ್ರೂ ಒಂದು ಲೇಔಟನ್ನು ನಮಗೆ ಈ ರೀತಿ ಕಾಣಬೇಕಿದ್ರೆ ಇದು ನಿಮ್ಮ ಎಲ್ಲ ಕಡೆ ಇರ್ತದೆ. ಈಗ ನೀವೀಗ ಇದೇ ಯೂಟ್ಯೂಬ್ ನೀವು ನೋಡ್ತಿದ್ರೆ ನಿಮಗೆ ಯೂಟ್ಯೂಬ್ ಲೋಗೋ ಕಾಣ್ತಾ ಉಂಟು. ಆ ಲೋಗೋದ ಹತ್ರ ಒಂದು ಮೆನು ಬಟನ್ ಕಾಣ್ತಾ ಉಂಟು ನಿಮಗೆ. ಈಚೆ ಸೈಡ್ ಮೇ ಬಿ ಸೈನ್ ಇನ್, ನಿಮ್ಮ ಲಾಗಿನ್ ಡೀಟೇಲ್ಸ್ ಅದೆಲ್ಲ ನಿಮಗೆ ತೋರಿಸ್ತಾ ಉಂಟು, ಅಂದರೆ ನಿಮ್ಮ ಪ್ರೊಫೈಲ್ ಪಿಕ್ಚರ್ ಎಲ್ಲ ತೋರಿಸ್ತಾ ಉಂಟು. ಸೊ ಈಗ ಇದು ಆ್ಯಕ್ಚುಲಿ ಒಂದು ಲೇಔಟಲ್ಲಿ ಇರೋದು. ಒಂದಾದ್ರೆ ಅವ್ರು ಫ್ಲೆಕ್ಸ್ ಬಾಕ್ಸ್ ಯೂಸ್ ಮಾಡ್ತಾರೆ, ಇಲ್ಲಾಂದ್ರೆ CSS ಗ್ರಿಡ್ ಯೂಸ್ ಮಾಡ್ತಾರೆ. ಸೊ ಅದರಿಂದ ಈಗ ನಾವು ಅದನ್ನು ಕಲಿತಿರೋದು ಯಾವ ರೀತಿ. ಈಗ ಇಮ್ಯಾಜಿನ್ ಮಾಡಿ, ಇದು ಯೂಟ್ಯೂಬ್ ಇದು ಲೋಗೋ, ಮತ್ತೆ ಇದು ಅವರದು ಬೇರೆ, ಅಂದ್ರೆ ಈಗ ನಿಮ್ಮ ಯೂಸರ್ ಪ್ರೊಫೈಲ್ ಎಲ್ಲ ಉಂಟಲ್ಲ ಅದು ಅಂತ. ಈಗ ಈ 2 ಬಾಕ್ಸ್ ಅನ್ನು ನಿಮಗೆ ರೈಟ್ ಸೈಡಿಗೆ ಹಾಕಬೇಕಿದ್ರೆ ಅವಾಗ ನಾವು ಇದನ್ನು ಫ್ಲೆಕ್ಸ್ ಬಾಕ್ಸ್ ಯೂಸ್ ಮಾಡ್ಲಿಕ್ಕೆ ಆಗ್ತದೆ. ಸೊ ಫಸ್ಟ್ ಆಫ್ ಆಲ್ ನಾವೆಂತ ಮಾಡುವ ಅಂತ ಹೇಳಿದ್ರೆ, ಈ 3 ಬಾಕ್ಸ್ ಮಧ್ಯೆ ಸ್ಪೇಸ್ ಕೊಡುವ. ಈಗ ನೀವು ಲಾಸ್ಟ್ ವಿಡಿಯೋ ಕರೆಕ್ಟಾಗಿ ಫಾಲೋ ಮಾಡಿದ್ರೆ ನಿಮಗೆ ಯಾವ ರೀತಿ ಸ್ಪೇಸ್ ಕೊಡ್ಬೋದು ಅಂತೇಳಿ ಗೊತ್ತುಂಟು. ಅಲ್ಲಿ ನೀವು ಮಾರ್ಜಿನ್ ಅನ್ನು ಯೂಸ್ ಮಾಡ್ಬೋದು. ಮಾರ್ಜಿನ್ ಅನ್ನು ಯೂಸ್ ಮಾಡಿದ ತಕ್ಷಣ ನಿಮ್ಗೆ ಎಲ್ಲ ಕಡೆ ಸ್ಪೇಸ್ ಕೊಡ್ಲಿಕ್ಕೆ ಆಗ್ತದೆ. ಮೇ ಬಿ ಈ ಬಾಕ್ಸಿಗೆ ಮಾರ್ಜಿನ್ ರೈಟ್ ಅಂತೇಳಿ ಕೊಡ್ಬೋದು, ಈ ಬಾಕ್ಸಿಗೆ ಮಾರ್ಜಿನ್ ರೈಟ್ ಅಂತೇಳಿ ಕೊಡ್ಬೋದು. ಅವಾಗ 3 ಬಾಕ್ಸ್ ಮಧ್ಯೆ ಸ್ಪೇಸ್ ಸಿಗ್ತದೆ. ಬಟ್ ನಾವು ಯಾವತ್ತು ಫ್ಲೆಕ್ಸ್ ಯೂಸ್ ಮಾಡುವಾಗ ನಮ್ಗೊಂದು ಒಳ್ಳೆ ಒಂದು ಪ್ರಾಪರ್ಟಿ ಸಿಗ್ತದೆ. ಆ ಪ್ರಾಪರ್ಟಿ ಎಂತ ಅಂತ ಹೇಳಿದ್ರೆ, ನಾವು ಇಲ್ಲಿ ಬಂದು ಗ್ಯಾಪ್ ಅಂತೇಳಿ ಕೊಟ್ಟು ಗ್ಯಾಪ್ 10 ಪಿಕ್ಸೆಲ್ ಅಂತೇಳಿ ಕೊಟ್ಟು ಸೇವ್ ಮಾಡಿದ್ರೆ ಈಗ ನೋಡಿ 10 ಪಿಕ್ಸೆಲ್ ಗ್ಯಾಪ್ ಬಂತು. ಇದು ಒಂದು ರೀತಿ ಒಳ್ಳೆ ವಿಷಯ ಅಂತ ಹೇಳಿದ್ರೆ, ನೀವು ಒಂದು ಆ ಲೈನ್ ಅನ್ನು ಬರೆದ ತಕ್ಷಣ ನಿಮ್ಗೆ ಎಲ್ಲ ಇದರೊಳಗೆ ನಿಮ್ಗೆ ಗ್ಯಾಪ್ ಸಿಗ್ತದೆ. ಈಗ ಇದಾದ್ರೆ ತೊಂದರೆ ಇಲ್ಲ, 3 ಉಂಟು, ನೀವು ಮ್ಯಾನ್ಯುವಲ್ ಆಗಿ ಮಾರ್ಜಿನ್ ರೈಟ್ ಮಾರ್ಜಿನ್ ಲೆಫ್ಟ್ ಅಂತ ಮಾಡ್ಬೋದು. ಈಗ ಇಮ್ಯಾಜಿನ್ ಮಾಡಿ, ಇಲ್ಲಿ ಈಗ ಬಂದು ನಾನು 2 ಎಕ್ಸ್ಟ್ರಾ ಸರಿ ಕಾಪಿ ಮಾಡಿದೆ. ಇಲ್ಲಿ 4 ಅಂತೇಳಿ ಕೊಟ್ಟೆ, ಇಲ್ಲಿ 5 ಅಂತೇಳಿ ಕೊಟ್ಟೆ, ಸೇವ್ ಮಾಡಿದೆ. ಈಗ ನೋಡಿ, ಈಗ ಇಷ್ಟು ಬಾಕ್ಸ್ ಬಂತು. ಈಗ ನಾನು ಇದಕ್ಕೆ ಮಾರ್ಜಿನ್ ರೈಟ್ ಮಾರ್ಜಿನ್ ರೈಟ್ ಮಾರ್ಜಿನ್ ರೈಟ್ ಅಂತಲ್ಲಿ ಹಾಕ್ತಾ ಹೋಗುವ ಬದಲು ನಾವು ಫ್ಲೆಕ್ಸ್ ಬಾಕ್ಸ್ ಯೂಸ್ ಮಾಡಿ ಗ್ಯಾಪ್ ಹಾಕಿ ನಾವು ಅದರ ಗ್ಯಾಪನ್ನು ಇನ್ಕ್ರೀಸ್ ಮಾಡ್ಬೋದು. ಮೇ ಬಿ ಇದನ್ನು ನಾನು 20 ಪಿಕ್ಸೆಲ್ ಅಂತೇಳಿ ಕೊಟ್ಟರೆ ಅವಾಗ ಗ್ಯಾಪ್ ಇನ್ನೂ ಸಹ ಹೆಚ್ಚಾಗ್ಲಿಕ್ಕೆ ಸ್ಟಾರ್ಟ್ ಆಯಿತು. ಸೊ ನೆಕ್ಸ್ಟ್ ಎಂತ ಮಾಡ್ಬೋದು ಅಂತ ಹೇಳಿದ್ರೆ, ನಾವು ಇದನ್ನು ಸ್ವಲ್ಪ ಅರೇಂಜ್ಮೆಂಟ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ಬೋದು. ಈಗ ಇದನ್ನು ಪರ್ಟಿಕ್ಯುಲರ್ ಆರ್ಡರಲ್ಲಿ ಅರೇಂಜ್ ಮಾಡಲಿಕ್ಕೆ ಆಗ್ತದೆ. ಬಟ್ ನಾನು ನಿಮಗೆ ಸಿಂಪಲ್ ಆಗಿ ಹೇಳೋದಾದ್ರೆ, ನನಗೀಗ ಈ ಎಲ್ಲ ಬಾಕ್ಸ್ಗಳು ಎಲ್ಲ ಈಕ್ವಲ್ ಆಗಿ ಸ್ಪೇಸ್ ಬರಬೇಕಿದ್ರೆ ನಾನಿಲ್ಲಿ ಬಂದು ಜಸ್ಟಿಫೈ ಕಂಟೆಂಟ್ ಅಂತೇಳಿ ಕೊಟ್ಟು ಸ್ಪೇಸ್ ಈವನ್ಲಿ ಅಂತೇಳಿ ಕೊಟ್ಟರೆ ಅವಾಗ ನೋಡಿ ಎಂತ ಆಗ್ತಾ ಉಂಟು ಅಂತ. ಎಲ್ಲದರ ಮಧ್ಯೆ ಈವನ್ ಸ್ಪೇಸ್ ಆಗಿ ಬರಲಿಕ್ಕೆ ಸ್ಟಾರ್ಟ್ ಆಯಿತು. ಸೊ ಈಗ ಇದು ಒಳ್ಳೆ ವಿಷಯ. ಎಂತಕ್ಕಂತ ಹೇಳಿದ್ರೆ, ನಾವೀಗ ಯಾವುದಾದ್ರೂ ಒಂದು ವೆಬ್ಸೈಟ್ ಮಾಡ್ತಿರುವಾಗ ಅಲ್ಲಿ ನಮಗೆ ಪ್ಯಾಕೇಜಸ್ ಎಲ್ಲ ಕೊಡೋದಾದ್ರೆ ಅಲ್ಲಿ ಫಸ್ಟ್ ಸೆಕೆಂಡ್ ಥರ್ಡ್ 3-4 ಪ್ಯಾಕೇಜಸ್ ಇದ್ರೆ ಅದನ್ನು ಈ ರೀತಿ ಲೈನಲ್ಲಿ ನಿಮಗೆ ಡಿಸ್ಪ್ಲೇ ಮಾಡ್ಲಿಕ್ಕೆ ಆಗ್ತದೆ. ಇದರೊಳಗೆ ನೀವು ಸ್ಟೈಲ್ ಯಾವ ರೀತಿ ಬೇಕಿದ್ರೆ ಮಾಡ್ಬೋದು. ನಾವು ಲಾಸ್ಟ್ ವಿಡಿಯೋದಲ್ಲಿ ನಾವು ಮಾಡಿದ್ದೇವಲ್ಲ, ಅದೇ ರೀತಿ ಅದರೊಳಗೆ ನೀವು ಎಂತ ಬೇಕಿದ್ರೆ ಸ್ಟೈಲ್ ಮಾಡ್ಲಿಕ್ಕೆ ಆಗ್ತದೆ. ಬಟ್ ಈ ರೀತಿ ನಿಮಗೆ ಆಗ್ತದೆ. ಇಲ್ಲಿ ಸ್ಪೇಸ್ ಇಲ್ಲಿ ಹಾಗೆ ಬೇರೆ ಬೇರೆ ಆಪ್ಷನ್ಸ್ ಅವೈಲೇಬಲ್ ಉಂಟು. ಸ್ಪೇಸ್ ಅರೌಂಡ್ ಅಂತೇಳಿ ಕೊಟ್ಟರೆ ಈಗ ಸ್ಪೇಸ್ ಅದರಲ್ಲಿ ಅರೌಂಡ್ ಆಗ್ತದೆ. ಈಗ ನಿಮಗೆ ಇದು ಕರೆಕ್ಟ್ ನೋಟಿಸ್ ಮಾಡಬೇಕಿದ್ರೆ ನಾನು ಇದನ್ನು ಸ್ಪೇಸ್
ಈವನ್ಲಿ ಅಂತೇಳಿ ಕೊಡ್ತಿದ್ದಾನೆ, ಅವಾಗ ನಿಮ್ಗೆ ಇಲ್ಲಿ ಸಹ ಸ್ವಲ್ಪ ಸ್ಪೇಸ್ ಬರ್ಲಿಕ್ಕೆ ಸ್ಟಾರ್ಟ್ ಆಯಿತು. ಬಟ್ ಬೇರೆ ಸ್ಪೇಸ್ ಅರೌಂಡ್ ಅಂತೇಳಿ ಕೊಟ್ಟರೆ ಅದರ ಇಂಟೀರಿಯರ್ ಅಲ್ಲಿ ಉಂಟಲ್ಲ, ಅವಾಗ ಅಲ್ಲಿ ಸ್ಪೇಸ್ ಬರ್ತದೆ. ಬಿಟ್ವೀನ್ ಅಂತೇಳಿ ಕೊಟ್ಟರೆ ಅಲ್ಲಿ ಸ್ಪೇಸ್ ಬಿಟ್ವೀನ್ ಆಗ್ಲಿಕ್ಕೆ ಸ್ಟಾರ್ಟ್ ಆಗ್ತದೆ, ಅಂದ್ರೆ ಅದರ ಒಳಗೆದು ಸ್ಪೇಸ್ ಉಂಟಲ್ಲ ಅದು ಇನ್ಕ್ರೀಸ್ ಆಗ್ಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಸೊ ಇದೇ ರೀತಿ ನಿಮಗೆ ಸ್ಪೇಸ್ ಎಲ್ಲ ಮಾಡ್ಬೋದು. ಮತ್ತೆ ಇನ್ನೊಂದೆಂತ ಮಾಡ್ಬೋದು ಅಂತ ಹೇಳಿದ್ರೆ ಇದರಲ್ಲಿ, ಈಗ ಇಮ್ಯಾಜಿನ್ ಮಾಡಿ ನೀವು ಇದೇ ರೀತಿ ನೀವು ಮಾಡ್ತಿದ್ದೀರಿ, ಅವಾಗ ಇಲ್ಲಿ ಒಂದು ಪಿ ಟ್ಯಾಗ್ ಹಾಕ್ತಿದ್ದಾನೆ, ಇಲ್ಲಿ LOREM5 ಅಂತೇಳಿ ಹಾಕಿದೆ. ನೆಕ್ಸ್ಟ್ ಇನ್ನೊಂದು ಬಾಕ್ಸಿಗೆ ನಾನು LOREM ಅಂತೇಳಿ ಹಾಕಿ 50 ಅಂತೇಳಿ ಮಾಡಿದೆ. ಸೊ ಈಗ ನಾವು ಇಲ್ಲಿ ನೋಡಿದ್ರೆ ಈಗ ಅದೆಂತಾಗಿದೆ ಅಂತ ಹೇಳಿದ್ರೆ, ಈಗ ಸ್ಪೇಸ್ ಡಿಫರೆನ್ಸ್ ಬರ್ಲಿಕ್ಕೆ ಸ್ಟಾರ್ಟ್ ಆಗಿದೆ. ಸೊ ಅದನ್ನ ನಾವು ಫಿಕ್ಸ್ ಮಾಡ್ಬೋದು ಹೇಗೆ ಅಂತ ಹೇಳಿದ್ರೆ, ಈಗ ನಾವಿಲ್ಲಿ ಬಾಕ್ಸ್ ಅಂತೇಳಿ ಕ್ಲಾಸ್ ಕೊಟ್ಟಿದ್ದೇವಲ್ಲ, ಆ ಬಾಕ್ಸ್ ಒಳಗೆ ಹೋಗಿ ನಾನಿಲ್ಲಿ ಫ್ಲೆಕ್ಸ್ 1 ಅಂತೇಳಿ ಕೊಟ್ರೆ ಅವಾಗ ಎಲ್ಲ ಬಾಕ್ಸ್ ಇದು ಸೈಜ್ ಈಕ್ವಲ್ ಆಗಿ ಬಿಡ್ತದೆ. ಅದೆಂತಕ್ಕೆ ಆಗ್ತಿರುವುದು ಅಂತ ಹೇಳಿದ್ರೆ, ನಮ್ಮದು ಈ ಪರ್ಟಿಕ್ಯುಲರ್ ಬಾಕ್ಸ್ ಉಂಟಲ್ಲ ಅದು ಸ್ಪೇಸ್ ಎಕ್ಸ್ಟ್ರಾ ಇತ್ತು. ಈಗ ನೀವು ಇಲ್ಲಿ ಫ್ಲೆಕ್ಸ್ 1 ಅಂತೇಳಿ ಹಾಕಿದ ತಕ್ಷಣ ಎಲ್ಲ ಬಾಕ್ಸಿಗೆ ಉಂಟಲ್ಲ ಒಂದೇ ರೀತಿಯ ಸೈಜ್ ಬರಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಸೊ ಇದೇ ರೀತಿ CSS ಫ್ಲೆಕ್ಸ್ ಬಾಕ್ಸ್ ಅಲ್ಲಿ ನಮಗೆ ತುಂಬಾ ಆಪ್ಷನ್ಸ್ಗಳು ಅವೈಲೇಬಲ್ ಇದೆ. ಅಷ್ಟಲ್ಲದೆ ಬೇರೆ ಬೇರೆ ಆಪ್ಷನ್ಸ್ಗಳು ಸಹ ಅವೈಲೇಬಲ್ ಇದೆ. ಇದರಲ್ಲಿ ನಿಮಗೆ ಅಲೈನ್ ಐಟಮ್ಸ್ ಅಂತೇಳಿ ಆಪ್ಷನ್ ಇದೆ, ಇದನ್ನು ಸಹ ನಾವು ಸೆಂಟರ್ ಅಂತೇಳಿ ಕೊಡ್ಬೋದು. ಅವಾಗ ನೋಡಿ ಎಂತ ಆಗ್ತಾ ಉಂಟು ಅಂತ, ಎಲ್ಲ ಬಾಕ್ಸ್ 1 ಬಾಕ್ಸ್ 2 ಎಲ್ಲ ಒಂದೇ ರೀತಿಯ ಹೈಟ್ ಅನ್ನು ಶೇರ್ ಮಾಡ್ತಿತ್ತು. ಬಟ್ ಈಗ ನಾನು ಫ್ಲೆಕ್ಸ್ ಅಲೈನ್ ಸೆಂಟರ್ ಅಂತ ಕೊಟ್ಟ ತಕ್ಷಣ ಎಲ್ಲ ಸೆಂಟರ್ ಅಲೈನ್ ಆಗ್ಲಿಕ್ಕೆ ಸ್ಟಾರ್ಟ್ ಆಯಿತು. ಸೊ ಬಾಕ್ಸ್ 1 ಸೆಂಟರ್ ಉಂಟು, ಬಾಕ್ಸ್ 2 ಉಂಟಲ್ಲ ಸ್ವಲ್ಪ ದೊಡ್ಡದುಂಟು ಬಟ್ ಅದು ಎಲ್ಲದರ ಮಧ್ಯದಲ್ಲಿ ಉಂಟು. ಸೊ ಈಗ ಸೆಂಟರ್ ಬದಲು ನಾನು ಎಂಡ್ ಅಂತೇಳಿ ಹಾಕಿದ್ರೆ ಅವಾಗ ಎಲ್ಲ ಬಾಕ್ಸ್ ಎಂಡಿಗೆ ಅಲೈನ್ ಆಗ್ಲಿಕ್ಕೆ ಸ್ಟಾರ್ಟ್ ಆಯಿತು. ಸೊ ಮತ್ತೆ ಸ್ಟಾರ್ಟ್ ಅಂತೇಳಿ ನೀವು ಕೊಟ್ರೆ ಅವಾಗ ಎಲ್ಲ ಸ್ಟಾರ್ಟಿಗೆ ಅಲೈನ್ ಆಗ್ತದೆ. ಸೊ ನೀವು ಫ್ಲೆಕ್ಸ್ ಬಾಕ್ಸ್ ಅನ್ನು ಯೂಸ್ ಮಾಡಿ ನಿಮ್ಗೆ ಇಂಥ ತುಂಬಾ ಆಪ್ಷನ್ಸ್ಗಳು ಅವೈಲೇಬಲ್ ಇದೆ. ಇದನ್ನು ನೀವು ಬಯಾಟ್ ಮಾಡುವ ಅಗತ್ಯ ಇಲ್ಲ. ಇದೇ ರೀತಿ ನೀವು ಎಕ್ಸ್ಪೆರಿಮೆಂಟ್ ಮಾಡ್ತಾ ಮಾಡ್ತಾ ನಿಮಗೆ ಕಲೀಲಿಕ್ಕೆ ಆಗ್ತದೆ, ಬೇರೆ ಬೇರೆ ಲೇಔಟ್ಗಳನ್ನ ನಿಮಗೆ ಕ್ರಿಯೇಟ್ ಮಾಡ್ಲಿಕ್ಕೆ ಆಗ್ತದೆ ಫ್ಲೆಕ್ಸ್ ಬಾಕ್ಸ್ ಅನ್ನು ಯೂಸ್ ಮಾಡಿ. ಸೊ ನಾನೀಗ ಇದನ್ನು ಸ್ಟ್ರೆಚ್ ಅಂತೇಳಿ ಕೊಡ್ತೇನೆ. ಸೊ ಸ್ಟ್ರೆಚ್ ಅಂತ ಕೊಟ್ಟ ತಕ್ಷಣ ಎಲ್ಲ ಬಾಕ್ಸ್ ಸ್ಟ್ರೆಚ್ ಆಗ್ಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಬೈ ಡಿಫಾಲ್ಟ್ ಅದು ಸ್ಟ್ರೆಚ್ ಆಗೇ ಇತ್ತು. ಸೊ ಹಾಗಾಗಿರೋದ್ರಿಂದ ನಿಮಗೆ ಫ್ಲೆಕ್ಸ್ ಬಾಕ್ಸ್ ಯೂಸ್ ಮಾಡಿ ಇಂಥ ರೀತಿಯ ಒಳ್ಳೆ ಲೇಔಟ್ಗಳು ಕ್ರಿಯೇಟ್ ಮಾಡ್ಲಿಕ್ಕೆ ಆಗ್ತದೆ. ಈಗ ಇನ್ನು ನಾವು ನಮ್ಮ ಗ್ರಿಡ್ ಅನ್ನು ಯೂಸ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡುವ. ಗ್ರಿಡ್ ಅಲ್ಲಿ ಸಹ ಇದೇ ರೀತಿ ಆಪ್ಷನ್ಸ್ ಇದೆ. ಸೊ ನಾನು ನೆಕ್ಸ್ಟ್ ಲೈನಿಗೆ ಹೋಗ್ತಿದ್ದೇನೆ. ಇಲ್ಲಿ ನಾನು ಗ್ರಿಡ್ ಲೇಔಟ್ ಅಂತೇಳಿ ಕೊಡ್ತಿದ್ದೇನೆ. ನೆಕ್ಸ್ಟ್ ಗ್ರಿಡ್ ಐಟಮ್ ಅಂತೇಳಿ ಕೊಡ್ತಿದ್ದೇನೆ. ಇದರೊಳಗೆ H1 ಐಟಮ್ 1 ಅಂತೇಳಿ ಹಾಕಿಬಿಡ್ತಿದ್ದೇನೆ. ಸೊ ಇದೇ ರೀತಿ ನಾನು ಕಾಪಿ ಪೇಸ್ಟ್ ಮಾಡ್ತೇನೆ 3 ಸರಿ. ಐಟಮ್ 2 ಮತ್ತು ಐಟಮ್ 3. ನಾರ್ಮಲ್ ನಾವು CSS ಈಗ ನೋಡಿದರೆ ಐಟಮ್ 1 2 3 ಅಂತೇಳಿ ಕಾಣ್ತಾ ಉಂಟು. ನಾನು ನೆಕ್ಸ್ಟ್ ಎಂತ ಮಾಡ್ತೇನೆ ಅಂತ ಹೇಳಿದ್ರೆ, ಇಲ್ಲಿ ಬಂದು ಮೇ ಬಿ ಇದನ್ನು ಒಂದು 2 ಸರಿ ಕಾಪಿ ಮಾಡ್ತೇನೆ. ಈಗ ಇಲ್ಲಿ ಫ್ಲೆಕ್ಸ್ ಲೇಔಟ್ ಅಂತೇಳಿ ಹಾಕ್ತೇನೆ ನಿಮಗೆ ಅಂಡರ್ಸ್ಟ್ಯಾಂಡ್ ಆಗ್ಲಿಕ್ಕೋಸ್ಕರ. ನೆಕ್ಸ್ಟ್ ಈ ಲೈನ್ ಅನ್ನು ಕಾಪಿ ಮಾಡಿ ಇಲ್ಲಿ ಬಂದು ಗ್ರಿಡ್ ಲೇಔಟ್ ಅಂತೇಳಿ ಕೊಡ್ತೇನೆ. ಸೊ ಇದು ಫ್ಲೆಕ್ಸ್ ಲೇಔಟ್. ನೆಕ್ಸ್ಟ್ ನಾವು ಗ್ರಿಡ್ ಲೇಔಟ್ ಕಲಿತಿದ್ದೇವೆ. ನಾನೀಗ ಗ್ರಿಡ್ ಲೇಔಟ್ ಕಲಿಬೇಕಿದ್ರೆ ನಾವೆಂತ ಮಾಡುವ ಅಂತ ಹೇಳಿದ್ರೆ, ಓಕೆ ಇಲ್ಲಿ ಗ್ರಿಡ್ ಲೇಔಟ್ ಅಂತೇಳಿ ಉಂಟು. ಸೊ ಫಸ್ಟಿಗೆ ಗ್ರಿಡ್ ಐಟಮಿಗೆ ನಾವು ಸ್ಟೈಲ್ ಕೊಡಲಿಕ್ಕೆ ಸ್ಟಾರ್ಟ್ ಮಾಡುವ. ಸೊ ಗ್ರಿಡ್ ಐಟಮ್ ಬ್ಯಾಕ್ಗ್ರೌಂಡ್ ಕಲರ್ ಹ್ಯಾಶ್ ಸೇಮ್ ಕೊಟ್ಟೆ, ಬಟ್ ನಾವಿದನ್ನು ಅಪ್ಡೇಟ್ ಮಾಡುವ ಕಲರನ್ನು. ಓಕೆ ಈ ಕಲರ್ ಕೊಟ್ಟೆ. ಸೊ ಗ್ರಿಡ್ ಐಟಮ್ ಇದು ಕಲರ್ ಇದಾಯಿತು. ಆವಾಗ ನಮ್ಮ ಟೆಕ್ಸ್ಟ್ ಕಲರನ್ನು ಕಲರ್ ಅಂತೇಳಿ ಹಾಕಿ ಹ್ಯಾಶ್ FFF ಅಂತೇಳಿ ಮಾಡಿ ಬಿಡುವ. ಸೊ ಇಷ್ಟು ಮಾಡಿದರೆ ಐಟಮ್ 1 2 3 ಅಂತೇಳಿ ನಮಗೆ ಸರಿ ಕಾಣ್ತಾ ಉಂಟು. ನೆಕ್ಸ್ಟ್ ಇದಕ್ಕೆ ಗ್ರಿಡ್ ಲೇಔಟನ್ನು ಕ್ರಿಯೇಟ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡುವ. ಗ್ರಿಡ್ ಲೇಔಟ್ ಅಂತೇಳಿ ಕೊಡ್ತಿದ್ದೇನೆ. ಇದರೊಳಗೆ ಬಂದು ಎಂತ ಮಾಡುವ ಅಂತ ಹೇಳಿದ್ರೆ, ಫಸ್ಟಿಗೆ ಪ್ಯಾಡಿಂಗ್ ಕೊಟ್ಟು ಬಿಡುವ. ಇದಕ್ಕೆ ಪ್ಯಾಡಿಂಗ್ 20 ಪಿಕ್ಸೆಲ್ ಅಂತೇಳಿ ಕೊಡ್ತಿದ್ದೇನೆ. ಸೊ ಆಗ ಪ್ಯಾಡಿಂಗ್ ಬಂತು. ಇದಕ್ಕೆ ಬ್ಯಾಕ್ಗ್ರೌಂಡ್ ಕಲರ್ ಸಹ ಕೊಟ್ಟು ಬಿಡುವ. ಸೊ ಕಲರ್ ಈ ರೀತಿ ಬಂದು ನೀವು ಚೇಂಜ್ ಮಾಡ್ಬೋದು ಇಲ್ಲಿ. ಸೊ ಕಲರ್ ಕೊಟ್ಟೆ. ನೆಕ್ಸ್ಟ್ ಅದಾದ ನಂತರ ಇಲ್ಲಿ ಬಂದು ನಾವು ಸ್ಟಾರ್ಟ್ ಮಾಡುವ. ಈಗ ನಿಮಗೆ ನಾನು ಫ್ಲೆಕ್ಸ್ ಬಾಕ್ಸ್ ಕಲಿಸಿದ್ದೇನೆ, ಅದೇ ರೀತಿ ಇಲ್ಲಿ ಬಂದು ಡಿಸ್ಪ್ಲೇ ಗ್ರಿಡ್ ಅಂತೇಳಿ ಕೊಡ್ತಿದ್ದೇನೆ. ಬಟ್ ನೀವು ಒಂದು ನೋಟಿಸ್ ಮಾಡಿದ್ರೆ, ಫ್ಲೆಕ್ಸ್ ಬಾಕ್ಸಲ್ಲಿ ನಾವು ಡಿಸ್ಪ್ಲೇ ಫ್ಲೆಕ್ಸ್ ಅಂತ ಕೊಟ್ಟ ತಕ್ಷಣ ಅದು ಇಮಿಡಿಯೇಟ್ಲಿ ಈ ರೀತಿ ಅಲೈನ್ ಆಗಲಿಕ್ಕೆ ಸ್ಟಾರ್ಟ್ ಆಯಿತು. ಬಟ್ ವ್ಯಾರಾಸ್ ಗ್ರಿಡ್ಡಲ್ಲಿ ನಾವು ಆ ವಿಷಯವನ್ನು ಕೊಟ್ಟ ತಕ್ಷಣ ನಿಮಗೆ ಅದು ಆಟೋಮೆಟಿಕ್ ಆಗಿ ಅಲೈನ್ ಮಾಡೋದಿಲ್ಲ. ಅದು ಮಾಡಬೇಕಿದ್ರೆ ನಾವು ಇಲ್ಲಿ ಬಂದು
ಗ್ರಿಡ್ ಟೆಂಪ್ಲೇಟ್ ಕಾಲಮ್ಸ್ ಅಂತೇಳಿ ಕೊಡಬೇಕು. ನೆಕ್ಸ್ಟ್ ಅದಾದ ನಂತರ ನಮಗೆ ಎಷ್ಟು ಪಿಕ್ಸೆಲ್ ಬೇಕು ಅಷ್ಟು ಪಿಕ್ಸೆಲ್ ಈ 3 ಕಾಲಮಿಗೆ ನಾವು ಕೊಡ್ತಾ ಹೋಗ್ಬೋದು. ಈಗ ಫಸ್ಟಿಗೆ ನಾನು ಇದನ್ನು 100 ಪಿಕ್ಸೆಲ್ ಅಂತೇಳಿ ಕೊಡ್ತಿದ್ದೇನೆ, ಸೆಕೆಂಡ್ ಒನ್ 250 ಪಿಕ್ಸೆಲ್ ಅಂತ ಕೊಡ್ತಿದ್ದೇನೆ, ಥರ್ಡ್ ಒನ್ 50 ಪಿಕ್ಸೆಲ್ ಅಂತೇಳಿ ಕೊಡ್ತಿದ್ದೇನೆ. ಇಷ್ಟು ಮಾಡಿ ನಾನು ಸೇವ್ ಮಾಡಿದರೆ ನಿಮಗೆ ಕಾಣಲಿಕ್ಕೆ ಸ್ಟಾರ್ಟ್ ಆಗ್ತದೆ ನೋಡಿ. ಐಟಮ್ 1 100 ಪಿಕ್ಸೆಲ್ ತಗೊಳ್ತಾ ಉಂಟು, ಐಟಮ್ 2 200 ಪಿಕ್ಸೆಲ್ ತಗೊಳ್ತಾ ಉಂಟು, ಐಟಮ್ 3 ಓನ್ಲಿ 50 ಪಿಕ್ಸೆಲ್ ತಗೊಳ್ತಾ ಉಂಟು. ಸೊ ಇದು ನಮಗೆ ಇನ್ನೂ ಸಹ ಕ್ಲಿಯರ್ ಆಗಬೇಕಿದ್ರೆ ಇಲ್ಲಿ ಗ್ಯಾಪ್ ಹಾಕಬೇಕು ನಾವು. ಗ್ಯಾಪ್ 20 ಪಿಕ್ಸೆಲ್ ಅಂತೇಳಿ ಕೊಟ್ಟರೆ ಅವಾಗ ನಮಗೆ ಸ್ವಲ್ಪ ಅರ್ಥ ಮಾಡಲಿಕ್ಕೆ ಆಗ್ತದೆ ನೋಡಿ. ಸೊ ಐಟಮ್ 1 ಐಟಮ್ 2 ಐಟಮ್ 3 ಈ ರೀತಿ ಕಾಣ್ತಾ ಉಂಟು. ಸೊ ನಾನಿಲ್ಲಿ ಫಸ್ಟಿಗೆ ಒಂದು ಮಾರ್ಜಿನ್ ಬಾಟಮ್ 200 ಪಿಕ್ಸೆಲ್ ಅಂತೇಳಿ ಹಾಕಿ ಬಿಡ್ತೇನೆ, ನಿಮಗೆ ಅದು ಸ್ವಲ್ಪ ಸ್ಕ್ರಾಲ್ ಮಾಡಿ ಗೊತ್ತಾಗಲಿಕ್ಕೆ. ಸೊ ಈಗ ಐ ಥಿಂಕ್ 200 ಬದಲು ಇನ್ನೂ ಸಹ ಹೆಚ್ಚು ಕೊಡ್ಬೋದು ನಾನು. ಓಕೆ 400 ಪಿಕ್ಸೆಲ್ ಕೊಡ್ತಿದ್ದೇನೆ. ಸೊ ಓಕೆ, ಈಗ ನಿಮಗೆ ಸ್ವಲ್ಪ ಕ್ಲಿಯರ್ ಆಗಿ ಅಂಡರ್ಸ್ಟ್ಯಾಂಡ್ ಆಗ್ಬೋದು. ಓಕೆ, ಐಟಮ್ 1 ಐಟಮ್ 2 ಐಟಮ್ 3 ಅಂತ ಇದು. ಈಗ ಇದು ಸ್ವಲ್ಪ ಇನ್ನೂ ಸಹ ಇನ್ಕ್ರೀಸ್ ಮಾಡ್ಬೋದು. 200 ಪಿಕ್ಸೆಲ್ ಕೊಡ್ತಿದ್ದೇನೆ, 350 ಕೊಡ್ತಿದ್ದೇನೆ, 150 ಕೊಡ್ತಿದ್ದೇನೆ. ಓಕೆ, ಈಗ ನಿಮಗೆ ಕರೆಕ್ಟ್ ಕಾಣ್ಬೋದು. ಐಟಮ್ 1 ಇಷ್ಟು ಸ್ಪೇಸ್ ತಗೊಳ್ತಾ ಉಂಟು, ಐಟಮ್ 2 ಇನ್ನೂ ಸಹ ತಗೊಳ್ತಾ ಉಂಟು, ಐಟಮ್ 3 ಹೀಗೆ ತಗೊಳ್ತಾ ಉಂಟು. ಬಟ್ ನಾವು CSS ಗ್ರಿಡ್ಡನ್ನು ಯೂಸ್ ಮಾಡಿ ಇನ್ನೂ ಸಹ ಮ್ಯಾಜಿಕ್ಗಳು ಕ್ರಿಯೇಟ್ ಮಾಡ್ಲಿಕ್ಕೆ ಆಗ್ತದೆ. ಅದು ನಾನೀಗ ತೋರಿಸ್ತೇನೆ ನಿಮಗೆ. ಅದಕ್ಕಿಂತ ಮುಂಚೆ ಇಲ್ಲಿ ಒಂದು ಸ್ವಲ್ಪ ಪ್ಯಾಡಿಂಗ್ ಕೊಟ್ಟು ಬಿಡುವ, ಇಲ್ಲಾಂದರೆ ನಮಗೆ ಅದು ಗೊತ್ತಾಗೋದಿಲ್ಲ. ಪ್ಯಾಡಿಂಗ್ 50 ಪಿಕ್ಸೆಲ್ ಕೊಟ್ಟರೆ ಅದು ಬಾಕ್ಸ್ ಸ್ವಲ್ಪ ದೊಡ್ಡದಾಯಿತು. ಓಕೆ, ಸೊ ನಾವೀಗ ಎಂತ ಮಾಡುವ ಅಂತ ಹೇಳಿದರೆ, ನಿಮಗೆ ನಾನು ಫಸ್ಟಿಗೆ CSS ಲೇಔಟಲ್ಲಿ ಪಿಕ್ಸೆಲ್ಸ್ ಕೊಡುವ ಬದಲು ನಾವು ಫ್ರ್ಯಾಕ್ಷನಲ್ ಯೂನಿಟಲ್ಲಿ ಕೊಡ್ಬೋದು. ಸೊ ಅದು ಕೊಡಬೇಕಿದ್ರೆ ನಾವು ಇಲ್ಲಿ ಬಂದು 1FR 2FR ಮತ್ತು 1FR ಅಂತೇಳಿ ಕೊಡ್ತೇನೆ. ಅವಾಗ ಎಂತ ಆಗ್ತದೆ ಅಂತೇಳಿ ನೋಡಿ. ಈಗ ಆಗ ನಾವು ಪಿಕ್ಸೆಲ್ ಕೊಟ್ಟರೆ ನಮಗಿಲ್ಲಿ ಸ್ವಲ್ಪ ರೈಟ್ ಸೈಡಲ್ಲಿ ಹೆಚ್ಚು ಸ್ಪೇಸ್ ಕಾಣಲಿಕ್ಕೆ ಸ್ಟಾರ್ಟ್ ಆಯಿತು. ಬಟ್ ವೇರಾಸ್ ನಾನೀಗ ಫ್ರ್ಯಾಕ್ಷನಲ್ ಯೂನಿಟ್ ಯೂಸ್ ಮಾಡಿದ ತಕ್ಷಣ ಅದು ಎಲ್ಲ ಸ್ಪೇಸನ್ನು ಕವರ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದ್ದು. ಸೊ ಇದು ತುಂಬ ಬೆನಿಫಿಷಿಯಲ್ ನಮಗೆ. ಮತ್ತು ನಿಮಗೆ ಇದು ಇನ್ನೂ ಸಹ ಕ್ಲಿಯರ್ ಆಗಬೇಕಿದ್ರೆ ನಾನು ಈ ಗ್ರಿಡ್ ಐಟಮಿಗೆ ಬಾರ್ಡರ್ ಕೊಡ್ತೇನೆ. ಬಾರ್ಡರ್ ಕೊಡೋದು ತುಂಬ ಸುಲಭ. ನಾನಿಲ್ಲಿ ಬಾರ್ಡರ್ ಕೊಟ್ಟು 2 ಪಿಕ್ಸೆಲ್ ಸಾಲಿಡ್ ಬ್ಲ್ಯಾಕ್ ಅಂತೇಳಿ ಕೊಟ್ಟರೆ ಇಲ್ಲಿ ಬಂದು ನೋಡಿದರೆ ನಿಮಗೆ ಬಾರ್ಡರ್ ಮಾಡಲಿಕ್ಕೆ ಸ್ಟಾರ್ಟ್ ಆಯಿತು. ಸೊ ಈ ರೀತಿ ನಾವು CSS ಅನ್ನು ಯೂಸ್ ಮಾಡಿ ಬಾರ್ಡರ್ ಕೊಡ್ಬೋದು. ಇಲ್ಲಿ ಸಾಲಿಡ್ ಬದಲು ಡಾಟೆಡ್ ಅಂತೇಳಿ ಉಂಟು, ಅದು ಸಹ ಮಾಡ್ಬೋದು. ಸೊ ಈಗ ಡಾಟೆಡ್ ಕೊಟ್ಟರೆ ನಿಮಗೆ ಡಾಟೆಡ್ ಬಾರ್ಡರ್ಸ್ ಬರಲಿಕ್ಕೆ ಸ್ಟಾರ್ಟ್ ಆಗ್ತದೆ. ನೆಕ್ಸ್ಟ್ ಅದು ಬಿಟ್ಟು ನಾವು ಬೇರೆ ಐ ಥಿಂಕ್ ಇದು ವೈಟ್ ಸುಲಭ. ಸೊ ನಾನು #FF ಅಂತೇಳಿ ಹಾಕಿ ಬಿಡ್ತೇನೆ. ಸೊ ಓಕೆ, ವೈಟ್ ಡಾಟೆಡ್ ಬಾರ್ಡರ್ ಕಾಣ್ತಾ ಉಂಟು. ಮತ್ತು ಡಬಲ್ ಅಂತೇಳಿ ಸಹ ಉಂಟು ಇಲ್ಲಿ ಬಾರ್ಡರಿಗೆ. ಸೊ ಡಬಲ್ ಬಾರ್ಡರ್ ಬರಲಿಕ್ಕೆ ಸ್ಟಾರ್ಟ್ ಆಯಿತು. ಸೊ ಇದೇ ರೀತಿ ನಾನಿಲ್ಲಿ ಜಸ್ಟ್ ಸಾಲಿಡ್ ಹಾಕಿ ಬಿಡ್ತೇನೆ. ಓಕೆ, ಸೊ ಸಾಲಿಡ್ ಬಾರ್ಡರ್ ನಮಗೆ ಈ ರೀತಿ ಕಾಣ್ತದೆ. ನೆಕ್ಸ್ಟ್ ನಾವೆಂತ ಮಾಡುವ ಅಂತ ಹೇಳಿದರೆ 1FR 2FR ಮತ್ತು 1FR. ಸೊ ಸೈಜ್ ನಿಮಗೆ ಈ ರೀತಿ ಡಿಫ್ರೆನ್ಸ್ ಕಾಣ್ತಾ ಉಂಟು. ನೆಕ್ಸ್ಟ್ ಇದರಲ್ಲಿ ನಮಗೆ ಈಕ್ವಲ್ ಆಗಿ ಬೇಕಿದ್ರೆ ನಾನಿಲ್ಲಿ 1FR ಮತ್ತು 1FR ಅಂತೇಳಿ ಕೊಡ್ಬೋದು. ಅವಾಗ ಅದು ಈಕ್ವಲ್ ಗ್ರಿಡ್ ಬಾಕ್ಸ್ ಕೊಡ್ತದೆ ನಮಗೆ. ಬಟ್ ಇದನ್ನು ಇನ್ನೂ ಸಹ ಸುಲಭದಲ್ಲಿ ಮಾಡಬೇಕಿದ್ರೆ ನಾವು ಇಲ್ಲಿ ರಿಪೀಟ್ 3 ಟೈಮ್ಸ್ ರಿಪೀಟ್ ಆಗಬೇಕು. 1FR ಅಂತೇಳಿ ಕೊಟ್ಟರೆ ಆವಾಗ ನಿಮಗೆ ನೋಡಿ ಕರೆಕ್ಟಾಗಿ ಅದು 1 2 3 ಅಂತೇಳಿ ನಿಮಗೆ ಕರೆಕ್ಟಾಗಿ 3 ಸರಿ ನಿಮಗೆ ಈಕ್ವಲ್ ಲೇಔಟ್ ಕೊಡ್ತದೆ. ಇದು ತುಂಬ ಕಡೆ ಯೂಸ್ ಆಗ್ತದೆ. ನಾವಿಲ್ಲಿ ಫ್ಲೆಕ್ಸ್ ಬಾಕ್ಸಲ್ಲಾದರೆ ಬೈ ಡಿಫಾಲ್ಟ್ ನಮಗೆ ಅದು ಕೊಡ್ತದೆ. ನೀವು ಈಗ ಅಲ್ಲಿ ಫ್ಲೆಕ್ಸ್ 1 ಅಂತೇಳಿ ಕೊಟ್ಟರೆ, ಗ್ರಿಡ್ಡಲ್ಲಿ ಮಾತ್ರ ನಮಗೆ ಅದು ನಾವಿಲ್ಲಿ ಗ್ರಿಡ್ ಟೆಂಪ್ಲೇಟ್ ಕಾಲಮ್ಸ್ ಅಂತೇಳಿ ಹಾಕಿ ರಿಪೀಟ್ ಅಂತೇಳಿ ಕೊಟ್ಟು ಹೀಗೆ ಮಾಡಿದರೆ ಆಯಿತು. ಇದು ನಾವು ನಮ್ಮ ಪ್ರಾಜೆಕ್ಟ್ ಮಾಡುವಾಗ ತುಂಬ ಯೂಸ್ಫುಲ್ ಆಗ್ತದೆ. ಅದನ್ನು ನಾನು ನಿಮ್ಗೆ ಕಲಿಸ್ತೇನೆ ಆವಾಗ. ಸೊ ಅಷ್ಟು ಬಿಟ್ಟು ನಿಮಗೆ ಇನ್ನು ಎಂತ ಕಲಿಸ್ಬೋದು ಅಂತ ಹೇಳಿದರೆ ಇದರಲ್ಲಿ ಸಹ ಸೇಮ್ ಜಸ್ಟಿಫೈ ಕಂಟೆಂಟ್ ಎಲ್ಲ ಉಂಟು. ಇದರಲ್ಲಿ ಸಹ ಜಸ್ಟಿಫೈ ಕಂಟೆಂಟ್, ಸೆಂಟರ್, ಅಲೈನ್ ಐಟಮ್ಸ್, ಸೆಂಟರ್ ಅಂತೇಳಿ ಕೊಟ್ಟರೆ ಸ್ವಲ್ಪ ಡಿಫ್ರೆನ್ಸ್ ಗೊತ್ತಾಗೋದಿಲ್ಲ, ಎಂತಕ್ಕಂದರೆ ಎಲ್ಲ ಈಕ್ವಲ್ ಉಂಟು. ಸ್ವಲ್ಪ ಡಿಫ್ರೆನ್ಸ್ ಇನ್ನೂ ಸಹ ಗೊತ್ತಾಗಬೇಕಿದ್ರೆ ನಾನು ಇಲ್ಲಿ ಬಂತು lorem ಟೆಕ್ಸ್ಟ್ ಹಾಕಿದರೆ ಆವಾಗ ನಮಗೆ ಸ್ವಲ್ಪ ಡಿಫ್ರೆನ್ಸ್ ಗೊತ್ತಾಗಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಸೊ ಇದು ನಿಮಗೆ ಬೇರೆ ಬೇರೆ ಕಡೆ ಯೂಸ್ಫುಲ್ ಆಗ್ಬೋದು. ಸೆಂಟರ್ ಬದಲು ಸ್ಟಾರ್ಟ್ ಅಂತೇಳಿ ಕೊಟ್ಟರೆ ಅವಾಗ ಈ ರೀತಿ ಮಾಡ್ಬೋದು ನಿಮಗೆ ಲೇಔಟ್. ಮತ್ತು ಇದೆಲ್ಲ ನಿಮಗೆ ಬಿಟ್ಟದ್ದು, ನೀವು ಇದನ್ನು ಎಕ್ಸ್ಪೆರಿಮೆಂಟ್ ಮಾಡ್ತಾ ಹೋದರೆ ಉಂಟಲ್ಲ ನಿಮಗೆ ಅದಾಗ್ತದೆ. ಇಲ್ಲಿ ಸ್ಪೇಸ್ ಬಿಟ್ವೀನ್ ಅಂತೇಳಿ ಕೊಡ್ಬೋದು. ಇದೇ ರೀತಿ ನಿಮಗೆ ಯಾವ ರೀತಿ ಬೇಕು ಆ ರೀತಿ ನೀವು ಮಾಡ್ಬೋದು. ಇನ್ನೊಂದು ಎಂತ ಕಲಿಸ್ಬೇಕಂತ ಹೇಳಿದ್ರೆ ನಾನು ನಿಮಗೆ ಈ ವಿಡಿಯೋದಲ್ಲಿ ಇಲ್ಲಿ ಬಂದು ನೀವು ಫ್ಲೆಕ್ಸ್ ಓಕೆ, ಈ ಫ್ಲೆಕ್ಸ್ ಲೇಔಟಲ್ಲಿ ಈಗ ಡಿಸ್ಪ್ಲೇ ಫ್ಲೆಕ್ಸ್ ಅಂತೇಳಿ ಉಂಟು. ನೆಕ್ಸ್ಟ್ ಫ್ಲೆಕ್ಸ್ ಡೈರೆಕ್ಷನ್ ಅಂತೇಳಿ ಉಂಟು. ಬೈ ಡಿಫಾಲ್ಟ್ ಇದು ರೋ ಆಗಿರ್ತದೆ. ಬಟ್ ಕಾಲಮ್ ಬೇಕಿದ್ರೆ ನಾವು ಹೀಗೆ ಮಾಡಿದರೆ ಅದು ಕಾಲಮ್ ಆಗಿ ಡಿಸ್ಪ್ಲೇ ಆಗ್ತದೆ. ಇದು ನಿಮಗೆ ಡಿಪೆಂಡ್ಸ್ ನೀವು ಯಾವ ರೀತಿ
ನೀವು ಲೇಔಟನ್ನು ಕ್ರಿಯೇಟ್ ಮಾಡ್ತೀರಿ ಅದರ ಮೇಲೆ ಡಿಪೆಂಡ್ಸ್. ಈಗ ನಮಗೆ ಈ ರೀತಿ ಲೇಔಟ್ ಬೇಕಿದ್ರೆ ನಾವು ಈ ರೀತಿ ಲೇಔಟ್ ಕೊಡ್ಬೋದು. ಇದರಲ್ಲಿ ನೀವು ಅಂದ್ಕೊಳ್ಬೋದು ಜಸ್ಟ್ ಇನ್ ಕೇಸ್ ನಮ್ಮ ಹತ್ರ ಇಲ್ಲಿ ಫ್ಲೆಕ್ಸೇ ಇರೋದಿದ್ರೆ ಆವಾಗ ಸಹ ಇದು ಇದೇ ರೀತಿ ಕಾಣ್ತದಲ್ಲ ಅಂತ. ಹೌದು, ಆಬ್ವಿಯಸ್ಲಿ ಅದು ಇದೇ ರೀತಿ ಕಾಣ್ತದೆ, ಬಟ್ ಅವಾಗ ನಮ್ಗೆ ಇಲ್ಲಿ ಗ್ಯಾಪ್ ಎಲ್ಲ ವರ್ಕ್ ಆಗೋದಿಲ್ಲ. ನಾವೀಗ ಫ್ಲೆಕ್ಸ್ ಡೈರೆಕ್ಷನ್ ಕಾಲಮ್ ಅಂತೇಳಿ ಕೊಟ್ಟರೆ ನಮಗೆ ಇಲ್ಲಿ ಕರೆಕ್ಟಾಗಿ ಗ್ಯಾಪ್ ಎಲ್ಲ ಬರಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಸೊ ಇದು ನಿಮಗೆ ಲೇಔಟಲ್ಲಿ ತುಂಬ ಯೂಸ್ಫುಲ್ ಆಗ್ತದೆ. ವೇರ್ಯಾಸ್ ನಮಗೆ ಇಲ್ಲಿ CSS ಗ್ರಿಡ್ಡಲ್ಲಿ ನಾವು ಗ್ರಿಡ್ ಟೆಂಪ್ಲೇಟ್ ರೋಸ್ ಅಂತೇಳಿ ಕ್ರಿಯೇಟ್ ಮಾಡಿದರೆ ಇಲ್ಲಿ ಸಹ ನಾವು 1FR 2FR 3FR ಅಂತೇಳಿ ನಾವು ಕೊಟ್ಟರೆ ಇದನ್ನು ನಾನು ಕಮೆಂಟ್ ಮಾಡ್ತೇನೆ. ಆವಾಗ ನಮಗೆ ಇಲ್ಲಿ ಸಹ ನಮಗೆ ಲೇಔಟ್ ಇದೇ ರೀತಿ ಕಾಣ್ತದೆ. ಎಷ್ಟು ಫ್ರ್ಯಾಕ್ಷನಲ್ ಬೇಕು ಅಷ್ಟು ಮಾಡಲಿಕ್ಕೆ ಆಗ್ತದೆ. ಸೊ ಇಲ್ಲಿ ಅಲೈನ್ ಐಟಮ್ಸ್ ಸ್ಟ್ರೆಚ್ ಅಂತೇಳಿ ಕೊಟ್ಟರೆ ಆವಾಗ ನಿಮಗೆ ಕರೆಕ್ಟಾಗಿ ಅಂದಾಜಾಗ್ತದೆ. ಸೊ ಇದು ಇಷ್ಟು ತಗೊಳ್ತಾ ಉಂಟು. ಸೆಕೆಂಡ್ ಒನ್ 2FR ತಗೊಳ್ತಾ ಉಂಟು. ಥರ್ಡ್ ಒನ್ ಇನ್ನೂ ಸಹ ಹೆಚ್ಚು ತಗೊಳ್ತಾ ಉಂಟು. ಸೊ ಇದು ತುಂಬ ಬೆನಿಫಿಷಿಯಲ್ ನಿಮಗೆ. ನಾನು ಇದನ್ನು ಕಮೆಂಟ್ ಮಾಡಿ ಬಿಡ್ತೇನೆ. ಇಲ್ಲಿ ಸಹ ನಾನು ಫ್ಲೆಕ್ಸ್ ಡೈರೆಕ್ಷನ್ ಕಾಲಮನ್ನು ಕಮೆಂಟ್ ಮಾಡಿ ಬಿಡ್ತೇನೆ. ಇದು ಯೂಸ್ಫುಲ್ ಆಗ್ತದೆ. ಸೊ ಈ ವಿಡಿಯೋದಲ್ಲಿ ಇಷ್ಟೇ. ಆಲ್ಮೋಸ್ಟ್ ನಾನು ನಿಮಗೆ ಫ್ಲೆಕ್ಸ್ ಬಾಕ್ಸ್ ಇದು ಬೇಸಿಕ್ಸ್ ಅನ್ನು ಕಲಿಸಿದೆ. ಅಡ್ವಾನ್ಸ್ ಕಾನ್ಸೆಪ್ಟ್ ಮತ್ತು ಸ್ವಲ್ಪ ಎಡ್ಜುಕೇಟ್ ಸಿನಾರಿಯೋಸ್ ಎಲ್ಲ ನಾವು ನಮ್ಮ ಪ್ರಾಜೆಕ್ಟ್ ಕ್ರಿಯೇಟ್ ಮಾಡ್ತಿರುವಾಗ ಅದರಲ್ಲಿ ನಾವು ಅದನ್ನು ಫಿಗರ್ ಔಟ್ ಮಾಡುವ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ನಾವು ಸ್ವಲ್ಪ ರೆಸ್ಪಾನ್ಸಿವ್ನೆಸ್ ಎಲ್ಲ ಕಲಿಯುವ. ಎಂತಕ್ಕಂದ್ರೆ ಈಗ ನಾನು ಇನ್ಸ್ಪೆಕ್ಟ್ ಅಂತೇಳಿ ಡೆವಲಪರ್ ಟೂಲ್ ಓಪನ್ ಮಾಡಿದರೆ ಕರೆಕ್ಟಾಗಿ ಇಲ್ಲಿ ನೋಡಿ ನಾನು ಸ್ಕ್ರೀನ್ ಸೈಜ್ ಸಣ್ಣದು ಮಾಡಿದರೆ ಅದು ವರ್ಕೇ ಆಗೋದಿಲ್ಲ. ಇಲ್ಲಿ ಫುಲ್ ಓವರ್ಫ್ಲೋ ಆಗಲಿಕ್ಕೆ ಸ್ಟಾರ್ಟ್ ಆಯಿತು, ಮತ್ತು ಇಲ್ಲಿ ಸಹ ಓವರ್ಫ್ಲೋ ಆಗ್ತಾ ಉಂಟು. ಇದು ನಮ್ಮ ಮೊಬೈಲ್ ರೆಸ್ಪಾನ್ಸಿವ್ನೆಸ್ಸಿಗೆ ಒಳ್ಳೇದಲ್ಲ. ಎಂತಕ್ಕಂದರೆ ನಾವೆಲ್ಲರೂ ಈ ಮೊಬೈಲನ್ನು ಯೂಸ್ ಮಾಡ್ತೇವೆ. ಈಗ ಈ ಮೊಬೈಲಲ್ಲಿ ಇಂಥ ವೆಬ್ಸೈಟ್ ಲೋಡ್ ಆದರೆ ಉಂಟಲ್ಲ ಚೆಂದ ಕಾಣೋದೇ ಇಲ್ಲ. ಸೊ ಅದರಿಂದ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ನಿಮಗೆ ಯಾವ ರೀತಿ ಈ ಪರ್ಟಿಕ್ಯುಲರ್ ಲೇಔಟನ್ನು ಮೊಬೈಲ್ ರೆಸ್ಪಾನ್ಸಿವ್ನೆಸ್ ಮಾಡ್ಬೋದು ಅಂತೇಳಿ ಹೇಳ್ತಾನೆ. ತುಂಬ ಸುಲಭದ ಕಾನ್ಸೆಪ್ಟ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಬಾಯ್.